ಆ ವ್ಯಕ್ತಿ ಕನಸಲ್ಲೂ ಊಹಿಸಿರಲಿಲ್ಲ. ಈ ಬಾರಿ ಅನುಗಮನೆ ಮಾಡಬೇಕಾದ ಪ್ರಮುಖ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಸದಾ ನೆನಪಾಗುವ ಹೆಣ್ಣು ನೆರೆಹೊರೆಯವಳೇ ಆಗಿರುತ್ತಾಳೆ ಎಂದು. ಇನ್ನು ಅವನಿಗೆ ಅಚ್ಚರಿ ತಂದದ್ದು ಏನೆಂದರೆ, ಸಾಮಾನ್ಯ ಹುಡುಗಿಯಂತೆ ಕಾಣುವ ಆಕೆ ಸಾಮಾನ್ಯಳಲ್ಲ, ಬದಲಾಗಿ ನೂರಾರು ಕೋಟಿಗಳ ವ್ಯಾಪಾರ ಸಾಮ್ರಾಜ್ಯದ ಏಕೈಕ ಉತ್ತರಾಧಿಕಾರಿಣಿ. ಮೂಲತಃ ಆಕೆಯ ತಂದೆ ಸಾಯುವ ಮುನ್ನ 2 ಕೊನೆಯ ಇಚ್ಛೆಗಳನ್ನಿಟ್ಟಿದ್ದ. ಮೊದಲನೆಯದು ಅವನ ಅಸ್ಥಿಗಳನ್ನು ಪರ್ವತಗಳ ಶಿಖರದಲ್ಲಿ ಚೆಲ್ಲುವುದು, ಎರಡನೆಯದು ಮಗಳಿಗೆ ಒಬ್ಬ ವಿಶ್ವಾಸಾರ್ಹ ಬಾಡಿಗಾರ್ಡ್ನನ್ನು ಕಂಡು ಜೀವನವನ್ನು ಒಪ್ಪಿಸಿಕೊಡುವುದು. ಜೆಸ್ಸಿಗೆ ತಾನೇ ಆ ಭಾಗ್ಯಶಾಲಿ ಎಂಬುದು ತಿಳಿದಿದ್ದರೂ, ಇಬ್ಬರೂ ಪರ್ವತಾರೋಹಣ ಮಾಡುತ್ತಿದ್ದಾಗ ಅವನು 8 ಪಟ್ಟು ಬೈನಾಕ್ಯುಲರ್ನಲ್ಲಿ ದೂರದ ಮರದಿಂದ ನೇತಾಡುತ್ತಿದ್ದ ಕಪ್ಪು ನೆರಳನ್ನು ಕಂಡು ಅವನು ತನ್ನ ದೇವತೆಯಂತೆ ಕಾಣುತ್ತಿದ್ದ ಆಕೆಗೆ ಅಲ್ಲೇ ನಿಂತುಕೊಳ್ಳಲು ಸೂಚಿಸಿ ತಾನೇ ಶಸ್ತ್ರಗಳನ್ನು ಹಿಡಿದು ಮುನ್ನಡೆದ. ಹತ್ತಿರ ಹೋಗುತ್ತಿದ್ದಂತೆ ಕಂಡದ್ದು ಅದು ಸಂಪೂರ್ಣ ಶಸ್ತ್ರಸಜ್ಜಿತನಾದ ಒಬ್ಬ ಸೈನಿಕನ ಶವ. ಅದರ ಕೆಳಭಾಗದಲ್ಲಿ ಒಂದು ಪಾಸ್ವರ್ಡ್ ಬಾಕ್ಸ್ ಇಟ್ಟಿತ್ತು. ಅದನ್ನು ಎಚ್ಚರಿಕೆಯಿಂದ ತೆರೆಯುತ್ತಿದ್ದಂತೆಯೇ ಅಲ್ಲಿ $500 ಕೋಟಿ ಸುವ್ಯವಸ್ಥಿತವಾಗಿ ಕಟ್ಟಿ ಇಟ್ಟಿರುವುದನ್ನು ಕಂಡ. ಅದನ್ನು ನೋಡಿ ಅವನು ಬೆರಗಾದ. ಸುತ್ತಮುತ್ತ ಯಾರೂ ಇಲ್ಲವೆಂದು ಖಚಿತಪಡಿಸಿಕೊಂಡ ನಂತರ ಹಲ್ಲು ಕಚ್ಚಿಕೊಂಡು ಆ ಹಣವನ್ನು ತನ್ನ ಚೀಲದಲ್ಲಿ ತುಂಬಿಕೊಂಡ. ಆದರೆ ಬೆಲ್ಲಾಳ ಬಳಿಗೆ ಹಿಂತಿರುಗಲು ಹೊರಟಾಗಲೇ ಗುಂಡಿನ ಮಳೆ ಅವನ ಕಿವಿಯ ಬಳಿ ಹಾದುಹೋಯಿತು. 4 ದಿಕ್ಕಿನಿಂದ ಬಾಡಿಗೆ ಸೈನಿಕರು ದಾಳಿ ಮಾಡುತ್ತಿದ್ದನ್ನು ಕಂಡು ಜೆಸ್ಸಿ ತಕ್ಷಣ ಬೆಲ್ಲಾಳಿಗೆ ಅಡಗಿಕೊಳ್ಳಲು ಸೂಚಿಸಿದ. ನಂತರ ಶತ್ರುಗಳು ಹತ್ತಿರ ಬರುವ ಸಮಯದಲ್ಲಿ ಅಕಸ್ಮಾತ್ ಅಡಗಿದ್ದಲ್ಲಿಂದ ಹೊರಟು ಕೆಲವರನ್ನು ಸುಲಭವಾಗಿ ಹೊಡೆದುರುಳಿಸಿದ. ನಂತರ ಇಬ್ಬರೂ ತುರ್ತು ಪರಿಸ್ಥಿತಿಯಲ್ಲಿ ಆ ಹಣವನ್ನು ಸೊಸೆಯ ಮರದ ಕೆಳಗೆ ಹೂತುಬಿಟ್ಟು 3 ದಿನಗಳ ನಂತರ ಹಂಚಿಕೊಳ್ಳುವುದಾಗಿ ಒಪ್ಪಂದ ಮಾಡಿಕೊಂಡರು. ಆದರೆ 3 ದಿನಗಳ ನಂತರ ಜೆಸ್ಸಿ ಸಂತೋಷದಿಂದ ಬಾಕ್ಸ್ ತೆಗೆದಾಗ ಬೆಲ್ಲಾ ಏಕಾಏಕಿ ಚಿನ್ನದ ಲೇಪಿತ ಪಿಸ್ತೂಲ್ ತೆಗೆಯುತ್ತಿದ್ದಳು. ಕಪ್ಪಾದ ತೂತು ಅವನ ಹೃದಯವನ್ನು ನೇರವಾಗಿ ಗುರಿಯಾಗಿಸಿಕೊಂಡಿತ್ತು. ಮೂಲತಃ ಆಕೆಯ ತಂದೆ ರೋಗದಿಂದ ಸಾಯಲಿಲ್ಲ, ಬದಲಾಗಿ ದಿವಾಳಿ ಆದ ಕಾರಣ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅಂದರೆ ಈ ಭೇಟಿಯೇ ಸಂಪೂರ್ಣ ಉರುಳಿಬಂಡೆ. ಆ ಹಣದ ಪೆಟ್ಟಿಗೆ ತಂದೆಯ ಕೊನೆಯ ಆಸ್ತಿ. ಸೌಂದರ್ಯದ ಬಲೆಗೆ ಸೆಳೆಯುವುದು, ಜೆಸ್ಸಿಯನ್ನು ಬಳಸಿಕೊಂಡು ಹಣವನ್ನು ಮರಳಿ ಪಡೆಯಲು ಮಾಡಿದ ಆಟ. ಕೊನೆಗೆ ಜೆಸ್ಸಿ ಗಾಯಗೊಂಡ ಹೊಟ್ಟೆಯನ್ನು ಹಿಡಿದು ತನ್ನ ದೇವತೆಯಂತೆ ಕಂಡಿದ್ದ ಹುಡುಗಿ ಹಣ ತೆಗೆದುಕೊಂಡು ಹೋಗುವುದನ್ನು ಕಣ್ಣಾರೆ ನೋಡಬೇಕಾಯಿತು. ಸ್ಪಷ್ಟವಾಗಿ ಹಣದ ಮುಂದೆ ಅವನ ನಿಜವಾದ ಪ್ರೀತಿಯೂ 1 ಕಾಸಿಗೂ ಬೆಲೆ ಬಾರದಂತಾಯಿತು. ಸರಿ, ಇಂದಿನ ಕತೆ ಇಲ್ಲಿಗೆ ಮುಗಿ